ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಸಿಕ್ಕಾಬಟ್ಟೆ ನೋಡ್ತೀವಿ. ಅದರಲ್ಲಿ ಗಿಲ್ಲಿನೇ ನಮ್ಮ ಫೇವ್ರೆಟ್ ಪರ್ಸನ್. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಯಾಕೆ ಅವರೇ? ನಮ್ಮ ಬಡವ್ರ ಮಕ್ಳಿಗೆ ತುಂಬ ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಇದೆ ಅದರಿಂದ. ಗಿಲ್ಲಿ ಫೇಕ್ ಆಗಿ ಆಡ್ತಿದ್ದಾನೆ ಅಂತಾರೆ, ಅದ್ರ ಬಗ್ಗೆ ಇಲ್ಲ ಸರ್, ಅವ್ನು ಆಡ್ತಿರೋದೇ ಪ್ರಾಪರ್ವಾಗಿ ನಿಜವಾಗ್ಲೂ ಕರೆಕ್ಟಾಗಿ ಆಡ್ತಿದ್ದಾನೆ. ಅಶ್ವಿನಿ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ಲಲ್ಲ, ಆ ವ್ಯಕ್ತಿತ್ವನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಗಿಲ್ಲಿ. ಅಶ್ವಿನಿನೇ ಏನೋ ಅಂದ್ಕೊಂಡಿದ್ವಿ, ಬಟ್ ಏನು ಅನ್ನೋದನ್ನು ಅವ್ನು ತೋರಿಸ್ಕೊಟ್ಟ. ಅದನ್ನೇ ಹೇಳ್ಬೇಕು, ನಮ್ಮ ಗಿಲ್ಲಿಗೆ ತುಂಬ ಥ್ಯಾಂಕ್ ಯು. ಗಿಲ್ಲಿಗೆ ಎಷ್ಟು ಫ್ಯಾನ್ಸ್ ಆಯ್ತಾರೆ ಅಂದರೆ ಅವನು ಅಲ್ಲಿ ಪ್ರಾಪರ್ವಾಗಿ ಅವನಾಗಿದ್ದಾನೆ, ಫೇಕ್ ಆಗಿಲ್ಲ ಅಲ್ಲಿ. ಈಗ ಅಶ್ವಿನಿ ಮತ್ತು ಗಿಲ್ಲಿಯವರು ತುಂಬ ಬೈದಾಡಿ ಜಗಳ ಆಡಿದ್ರು. ಆದರೆ ಗಿಲ್ಲಿಯವರು ಒಂದು ಮಾತು ಹೋಗೆ ಬಾರೆ ಅಂತ ಮಾತಾಡಿಲ್ಲ, ಹೋಗಮ್ಮ ಅಂತ ಅಂದಿದ್ರು. ಬಟ್ ಅವರು ಹೋಗಲು ನಿನಗೇನು ರೆಸ್ಪೆಕ್ಟ್ ಅದೆಲ್ಲ ಅದು ನೋಡಿದಾಗ ಏನು ಅನಿಸ್ತು? ಇಲ್ಲ, ಅವ್ನು ಮರ್ಯಾದೆ ಕೊಟ್ಟೆ ಕರೆದಿದ್ದಾನೆ. ಹೋಗಮ್ಮ ಬಾರಮ್ಮ, ನಮ್ಮ ಮನೇಲೂ ಕರಿತೀವಲ್ಲ, ನಮ್ಮ ಮನೇಲಿ ಇರೋ ಸುತ್ತಮುತ್ತ ಯಾರೇ ಆಗಲಿ ಹೋಗಮ್ಮ ಬಾರಮ್ಮ ಅಂತಲೇ ಕರೆಯೋದು. ಅದರಲ್ಲಿ ಯಾವುದೇ ಏಕವಚನ ಏನೂ ಇಲ್ಲ. ಬಟ್ ಅವಳು ತುಂಬ ಗೌರವ ಕೊಡೋಕ್ಕೂ ಮುಂಚೆನೇ ನಾವು ಹೆಂಗೆ ಕೊಡ್ತಾವಿ ಅನ್ನೋದು ನಾವು ತಿಳ್ಕೊಂಡು ಆಮೇಲೆ ಮುಂದ್ಲೋರ ಹತ್ರ ನಾವು ಗೌರವ ತೊಗೊಳ್ಬೇಕು. ಅವಳೇ ಗೌರವ ಕೊಡ್ತಿಲ್ಲ ಅಂದರೆ ಅವಳು ಯಾಕೆ ಗೌರವ ಎಕ್ಸ್ಪೆಕ್ಟೇಷನ್ ಮಾಡಬೇಕು? ಏನು ಕೊಡ್ತಿದ್ದಾರೆ ಅದೇ ಅವ್ರಿಗೆ ರಿಪೀಟ್ ಬರ್ತಿದೆ. ಅದು ಅವಳೀಗ ನೇರ ನಾಮಿನೇಟೆಡ್ ಆಗಿದ್ದಾಳೆ. ಅದರಿಂದ ಅವಳು ಈಗ ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋಗೋಸ್ಕರ ಏನೇನಾರೋ ಗಿಮಿಕ್ ಮಾಡ್ತಾ ಇರ್ತಾಳೆ. ಈಗ ನೆನ್ನೆಯಿಂದ ರಘು ಜೊತೆ ಆಡೋದ್ಲು, ಅದ್ರ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ರಘುರಲ್ಲಿ ಏನೂ ತಪ್ಪಿಲ್ಲ, ಅವ್ನು ನಾರ್ಮಲಾಗೇ ಮಾತಾಡಿದ್ದಾನೆ. ಅವಳು ಹೆಂಗೆ ಏಕವಚನದಲ್ಲಿ ಮಾತಾಡಿದ್ಲು, ಆ ರಘು ಅಟ್ಲೀಸ್ಟ್ ಅಷ್ಟು ತಾಳ್ಮೆ ಮನುಷ್ಯ, ತಾಳ್ಮೆ ಕೆಟ್ಟು ಮಾತಾಡಿದ್ದಾನೆ ಅಂದರೆ ಅಷ್ಟು ಟ್ರಿಗಲ್ ಇವಳು ಮಾಡಿದ್ದಾಳೆ ಅಂತ ಅರ್ಥ. ಆ ಡೋರ್ ಹತ್ರ ಹೋಗ್ಬಿಟ್ಟು ಡೋರ್ ತೆಗೀರಿ, ನಾನು ಇಲ್ಲಿಂದ ಹೊಂಟೋಯ್ತೀನಿ, ನನಗೆ ಇರೋಕ್ಕಾಯ್ತಾಯಿಲ್ಲ, ಮತ್ತು ಸಂಜೆ ನಾನು ಊಟ ಮಾಡಲ್ಲ, ಅದು ನೋಡಿದ್ರೆ ಅನಿಸುತ್ತೆ. ಕದ್ದು ತಿನ್ನೋದು ಬಿಟ್ಟರೆ ಗೊತ್ತಾಗತ್ತೆ ಅವಳದು ನಿಜ ಬಂಡವಾಳ ಏನು ಅನ್ನೋದು. ಮತ್ತು ಅಂದರೆ ಗಿಲ್ಲಿಗೆ ಹೇಳ್ತಾರೆ ಕತ್ತು ತಿಂತೀಯ ನೀನು, ಕಳ್ಳ ನೀನು. ಅವಳೇ ತಾನೇ ದಾರಿ ಮಾಡಿಕೊಟ್ಟಿರೋದು ಕತ್ತು ತಿನ್ನೋದು ಹೇಗೆ ಅಂತ. ಅಶ್ವಿನಿ ಗೌಡನೇ ಗಿಲ್ಲಿಗೆ ತೋರಿಸ್ಕೊಟ್ಟಿರೋದು. ಅವಳಿಗೆ ನೇರ ನಾಮಿನೇಟ್ ಆಗಿರೋದ್ರಿಂದ ಅವಳು ಬಿಗ್ ಬಾಸ್ ಮನೇಲಿ ಉಳಿಬೇಕು. ಈ ವಾರ ಅವಳಿಗೆ ಬೇರೆ ಆಪ್ಷನ್ನೇ ಇಲ್ಲ. ಈ ರೀತಿ ರಘು ಗಿಲ್ಲಿನ ತೊಗೊಂಡೆ ಮೇಲ್ಗಡೆ ಹೈಲೈಟ್ ಆಗೋಕ್ಕೆ TRP ಕಿಂಗ್ ಆಗಬೇಕು ಅನ್ನೋ ಎಲ್ಲ ಮಾಡ್ತಿದ್ದಾಳೆ. ಬಟ್ ಅದು ಸಾಧ್ಯನೇ ಇಲ್ಲ. ನಮ್ಮ ಗಿಲ್ಲಿ ಇವತ್ತು ಇದ್ದಿದ್ದು ಅವಳ ಆಟನ ಈಚೆಗೆ ತೋರಿಸ್ತಾನೆ, ವೆಯ್ಟ್ ಮಾಡಬೇಕು. ಮತ್ತು ಇನ್ನೊಂದು 2 ವಾರದ ಹಿಂದೆ ಜಾನ್ವಿ ಅಶ್ವಿನಿಯವರು ಅವ್ರು ಆಡಿದ ಜಗಳ ನೋಡಿದ್ರೆ ಎಲ್ಲೋ ದುಶ್ಮನ್ಗಳಾಯ್ತಾರೆ ಮುಂದಕ್ಕೆ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಫುಲ್ ಕ್ಲೋಸ್ ಆಗಿ ಗಿಲ್ಲಿಗೆ ರೇಗಿಸ್ತಾ ಇದ್ರು ನೆನ್ನೆ ಟಾಸ್ಕಲ್ಲಿ. ಏನು ಅನ್ಸುತ್ತೆ? ಇಲ್ಲ ಸರ್, ಅವರು ಆಲ್ರೆಡಿ ಮಾತಾಡ್ಕೊಂಡಿದ್ರಲ್ಲ, ಮಾತಾಡ್ಕೊಂಡೇ ಅವರು ಗೇಮ್ ಆಡ್ತಿರೋದು. ಗಿಲ್ಲಿನ ಇದು ವಿನ್ನರ್ ಗಂಟ ತರಬಾರ್ದು, ಅವ್ನ ಆಚೆಗೆ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಇವರಿಬ್ರು ಡಬಲ್ ಗೇಮ್ ಆಡಿದ್ರು. ಬಟ್ ಇದನ್ನು ಕಂಡಿಡ್ದಿದ್ದಕ್ಕೆ ಗಿಲ್ಲಿನೇ ಅದನ್ನು ಈಚೆಗೆ ತಂದ. ಅದಕ್ಕೆ ತುಂಬ ಥ್ಯಾಂಕ್ ಯು. ರಕ್ಷಿತಾಗೂ ಸಪೋರ್ಟ್ ಇದೆ. ರಕ್ಷಿತಾನೂ ಕಾಫಿ ಪುಡಿ ಅದೆಲ್ಲನೂ ಈಚೆಗೆ ತರಿಸ್ಕೊಟ್ಲಲ್ಲ, ಅದನ್ನು ಇನ್ನೂ ಖುಷಿ ಆಗುತ್ತೆ. ಇನ್ನೂ ಖುಷಿ. ಈಗ ರಕ್ಷಿತಾ ಅಂತ ಅಂದ್ರಿ, ಅಮಾವಾಸ್ಯೆ ಅಂತ ಅಂದರು. ಬಟ್ ಅಮಾವಾಸ್ಯೆ ಇದ್ದಿದ್ದಕ್ಕೆ ನಾವು 2 ಟಾಸ್ಕ್ ಗೆದ್ದಿದ್ದು. ಈಗ ಅಮಾವಾಸ್ಯೆ ಗಿಲ್ಲಿ ಟೀಮಿಗೆ ಬಂದಿದ್ದಕ್ಕೆ ಗಿಲ್ಲಿ ಗೆದ್ದಿದ್ದು. ಅವನೇ ಧ್ರುವಂತೆ ಹೇಳ್ಬೇಕು ಅಂದರೆ ಅವ್ನು ಫೇಕ್ ಮುಖೋಡ ಹಾಕೊಂಡೇ ಬದುಕ್ತಿರೋದು. ಹೊರ್ಗಡೆಗೆ ನಾನು ಕಾಣಿಸ್ಬೇಕು ಈಗ ಕಾಣಿಸ್ಬೇಕು ಅಂತ. ಬಟ್ ಅವ್ನು ಕರೆಕ್ಟಾಗಿ ಅವ್ನು ಈ ಪ್ರಾಪರವಾಗಿ ಅಲ್ಲಿ ಫೇಕ್ ಮುಖೋಡ ಹಾಕೊಂಡಿರೋದೇ ಧ್ರುವಂತು. ಬಕೆಟ್ ಹಿಡಿತಿದ್ದಾರೆ ಅಂದರೆ ಯಾರು ಹೇಳ್ತಾರೆ? ಅಶ್ವಿನಿನೇ. ಅಶ್ವಿನಿ, ಧ್ರುವಂತು, ಜಾನ್ವಿ. ಮತ್ತು ಅವರು ಟೀಮ್ ಮಾಡ್ಕೋತಾರೆ, ಅವರವರೇ ಮಧ್ಯೆ ಮಾತಾಡ್ಕೋತಾರೆ. ಇಲ್ಲಿಗೆ ಟೀಮ್ ಕಟ್ಕೊಂಡವ್ರೆ ಅಂತ ಹೇಳ್ತಾರೆ. ಬಟ್ ಗಿಲ್ಲಿ ಯಾವ ಟೀಮು ಕಟ್ಕೊಂಡಿಲ್ಲ. ಅವ್ನು ಇರೋ ಕಡೆನೇ ಟೀಮ್ ಎಲ್ಲ ಬರ್ತಿದೆ. ಬಟ್ ಟೀಮ್ ಆಡ್ತಿರೋದು ಅಶ್ವಿನಿ, ಜಾನ್ವಿ, ಧ್ರುವಂತು, ರಾಶಿಕಾ ಎಲ್ಲ ಅವರು ಟೀಮಲ್ಲೇ ಇರೋದು. ಅವರು ಒಂದು ನಾಮಿನೇಟ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಕಳಪೆ ಕೊಡಬೇಕಾದ್ರೂ ಅಷ್ಟೇ ಡಿಸ್ಕಸ್ ಮಾಡ್ತಾರೆ. ಗಿಲ್ಲಿ ಯಾರ ಹತ್ರನೂ ಇಂಥವ್ರನ್ನೇ ಕಳಪೆ ಮಾಡಬೇಕು ಅಂತ ಯಾರ ಹತ್ರನೂ ಹೋಗಿ ಡಿಸ್ಕಸ್ ಮಾಡಿಲ್ಲ. ಅವ್ನ ಮೈಂಡ್ ವಾಶು ಮಾಡಿಲ್ಲ. ಓಕೆ, ರಿಯಾಲಿಟಿ ಶೋಲಿ ರಿಯಲಾಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ನಮ್ಮ ಗಿಲ್ಲಿನೇ. ಗಿಲ್ಲಿ ಆ್ಯಂಡ್ ರಘು. ಓಕೆ, ಬೆಸ್ಟ್ ಫ್ರೆಂಡ್ಶಿಪ್ ಅಂದರೆ ಬಿಗ್ ಬಾಸ್ ಮನೇಲಿ ಯಾರ್ದು? ಗಿಲ್ಲಿ, ರಘು. ಯಾಕೆ? ಗಿಲ್ಲಿ, ರಘು, ರಕ್ಷಿತಾ ಬಿಟ್ಟರೆ ನಂಗೆ ಪ್ರಾಪರಾಗಿ ಯಾರ್ದುವೇ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅನಿಸಿಲ್ಲ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬಂದರೆ ಚೆನ್ನಾಗಿರುತ್ತೆ? ಈ ವೀಕು ಧ್ರುವಂತ ಹೋಗ್ತಾನೆ. ಬಟ್ ಬೇಗ ಕಳಗಬೇಕಾದ್ದು ಅಶ್ವಿನಿನೇ. ಪಾಪ ಅವಳು ಡೋರ್ ಓಪನ್ ಮಾಡಲಿ ಅಂತ ಕಾಯ್ತಿದ್ದಾಳೆ. ಅವ್ರ ಮನೆಯವರೆಲ್ಲ ನೋಡೋಕೆ ತುಂಬ ಕಾತುರದಿಂದ ಕಾಯ್ತಾವಳೆ. ಹೊರಗಡೆ ಜನ ಅವಳಿಗೆ ಯಾವ ರೀತಿ ಗೌರವ ಕೊಡ್ತಾವ್ರೆ ಅನ್ನೋದನ್ನ ನೋಡೋ ಕುತೂಹಲದಲ್ಲಿ ಇದ್ದಾಳಲ್ಲ, ಅವಳೇ ಈಚೆಗೆ ಬಂದರೆ ಚೆನ್ನಾಗಿರುತ್ತೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ? ಗಿಲ್ಲಿ. ಯಾಕೆ ಅವರೇ? ಇಟ್ಸ್ ನೈಸ್ ಎಂಟರ್ಟೈನರ್, ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಸ್ಪಂದನ ವೈಲೆಂಟಾಗಿ ಆಡ್ತಿರೋದು ಅಶ್ವಿನಿ. ನೆನ್ನೆ ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಕ್ಲಾಶ್ ಆಗುತ್ತೆ ಮೊನ್ನೆ. ಅದು ನೋಡಿದ್ರೆ ಅನಿಸುತ್ತೆ ಅಲ್ಲಿ ರೆಸ್ಪೆಕ್ಟ್ ಕೊಡಿ ಅಂತ ಮಾತಾಡಿದ್ರು. ಅವ್ರು ರೆಸ್ಪೆಕ್ಟ್ ಕೊಡಿ ಅಂತ ಮಾತಾಡಾದ್ಮೇಲೆ ಅವರು ರೆಸ್ಪೆಕ್ಟ್ ಕೊಟ್ಟೇ ಕೇಳಬೇಕಿತ್ತು. ರಘು ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೆ ನಡೀತು. ಅದರಲ್ಲಿ ರಘು ಅವರು ಜೋರಾಗಿ ಕಿರ್ಚಾಡಿ ಹೋಗಿ ಬಾರೆ ಏನು ಮಾತಾಡ್ಸಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕಾಮನ್. ಮನೇಲಿ ಒಂದು ಮನೆ ಅಂದಮೇಲೆ ಹೋಗೇ ಬಾರೆ ಅಂತ ಅಂದೇನೆ ಅದು ಮನೆನೇ ಅನ್ಸ್ಕೊಳ್ಳಲ್ಲ. ಜಗಳ ಆದಮೇಲೆ ನಾನು ಊಟ ಮಾಡಲ್ಲ ಮತ್ತು ಹತ್ಕೊಂಡು ಒಂದು ನಿಮಿಷ ಡೋರ್ ತೆಗೀರಿ, ನಾನು ಹೊರಗೊಂಟೋಯ್ತೀನಿ, ನನಗೆ ಇರೋಕ್ಕಾಯ್ತಾಯಿಲ್ಲ, ಅದೆಲ್ಲ ನೋಡಿದ್ರೆ ಅನಿಸುತ್ತೆ ಸಿಲ್ಲಿ. ಅಟೆನ್ಷನ್ ಸೀಕರ್ ಅಷ್ಟೇ. ಆ ಥರ ಊಟ ಬಿಟ್ಟು ಕೂರೋದ್ರಿಂದ ಏನೂ ಯೂಸ್ ಇಲ್ಲ. ಅವ್ರ ಆಟಕ್ಕೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಷ್ಟೆ. ಓಕೆ, ಧ್ರುವಂತರು ರಕ್ಷಿತನಿಗೆ ಪದೇ ನೀನು ನಿಂಗೆ ಡ್ರಾಮಾ ಮಾಡ್ತಾಯಿದ್ದೆ, ನಿಂಗೆ ಕನ್ನಡ ಬರ್ದೇ ರೀತಿ ಆಡ್ತಿದ್ಯಾ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ?
ಅವ್ರ ವೇ ಅಲ್ಲಿ ಅವ್ರು ಆಟ ಆಡ್ತಿದ್ದಾರೆ. ಈಗ ಒಬ್ಬರು ಗಿಲ್ಲಿ ಫಾರ್ ಎಕ್ಸಾಂಪಲ್ ಗಿಲ್ಲಿನೇ ಕಾಮಿಡಿಯಾಗಿ ಮಾಡ್ತಿದ್ದಾನೆ, ರಕ್ಷಿತಾ ಅವಳು ಆ್ಯಕ್ಟಿಂಗ್ ಮಾಡ್ಕೊಂಡು ಜನನ ಮೆಚ್ಚಿಸ್ತಿದ್ದಾಳೆ ಅಷ್ಟೇ. ಅವ್ರ ವೇ ಅಲ್ಲಿ ಅವರು ಸೂಪರಾಗಿ ಆಡ್ತಿರ್ತಾರೆ ಅಷ್ಟೇ. ವೀಕೆಂಡು ಸುದೀಪ್ ಸರ್ ಅಶ್ವಿನಿ ಅವರು ಕ್ಲಾಸ್ ತಗೋಬೇಕು ಅಂದರೆ ಯಾವ ವಿಚಾರಕ್ಕೆ ತಗೋಬೇಕು? ತಪ್ಪು ಮಾಡ್ತಿರೋದ್ರಲ್ಲಿ, ರೂಲ್ಸ್ ಬ್ರೇಕ್ ಮಾಡ್ತಿರೋದ್ರಲ್ಲಿ ಕ್ಲಾಸ್ ತೊಗೋಬೇಕು. ಮತ್ತು ಅದು ತುಂಬ ಆಗ್ತಿರೋದ್ರಿಂದ ಅವರು ಇನ್ಮೇಲೆ ಮಾತಾಡೋಂಗಿಲ್ಲ, ಮೈಕ್ ಕಿತ್ಕೊಂಡ್ಬಿಡ್ಬೇಕು ಅವ್ರದ್ದು, ಚೆನ್ನಾಗಿರುತ್ತೆ.